ಆಹಾ ಕಿವಿ ಗುಯ್ ಅನ್ನಕುಂತ ನೋಡಿ ತಂಡಿ ಗಾಳಿಗ. ಯೋ ಈ ತಂಡಿ ಗಾಳಿಗ ಇನ್ನ ಓಟು ಗುಯ್ ಅನ್ನಕುಂತವ ನೋಡು ಕಿವಿ ಅನ್ನೋದು. ಯೋ ದೇವ್ರೇ ಕಿವಿಯಾಗ ಕೈಯ ನೀನು ಖಾಲಿ ಆಗ್ಬಿಟ್ಟತಿ. ಕಿವಿ ಅಯ್ಯೋ ದೇವ್ರೇ ಓಟು ಎಣ್ಣಿ ಬೆಳ್ಳುಳ್ಳಿ ಕಾಸಿ ಹಾಕಬೇಕವ ಕಿವಿಯಾಗ. ಹಾಕಬೇಕು ಬೆಳ್ಳುಳ್ಳಿ ಎಣ್ಣೆ ಮಾಡ್ಕೊಂಡು. ಅಪ್ಪ ದೇವ್ರೆ ಹೌದು ಈಗಾಗಲೇ ಟೇಮ್ ಏಟಾಗೈತಿ. ಆಗ್ಲೂ ಟೇಮು 10:30 ಮುಗಿತೀನ ಮುಗೀತು. ಮೊದ್ಲ BP ಐತ್ ನನಗ. BP ಗುಳಿಗೆ ತಗೋಬೇಕು. ಇನ್ನ ಈಟೊತ್ತಾದ್ರೂ ನಂಗೆ ನಾಷ್ಟ ಕೊಟ್ಟಿಲ್ಲಿಕ್ಕಿ ನನ್ ಬಿದ್ದಾಡಿ ಸೊಸಿ. ಅಪ್ಪ ದೇವ್ರೇ ನೀನೇ ಕಾಪಾಡಪ್ಪ. ಕೊಡೋದೇನು ಕೊಟ್ಟೆ, ಒಳ್ಳೆ ಸೊಸಿ ಕೊಡಬಾರ್ದ? ಅಲೀಲನಂತ ಬೆಳ್ಳನ ಚಂದನ ಹುಡುಗಿನ ಕೊಡಬಾರ್ದ ನಮ್ಮ ಮನೆಗ ಸೊಸಿಯಾಗಿ? ಯಾಕ ಇವತ್ತು ಇಡ್ಲಿ ತಿನ್ನಂಗಾಗೈತಿ. ಅಯ್ಯೋ ನಾಷ್ಟಕ್ಕದ ಏನ್ ಮಾಡಿ ಬರ್ದಾಳ ಏನ? ಅಯ್ಯೋ ಏಟೋತ್ ಮಾಡ್ತಾಳ ನೋಡ್ ನಾಷ್ಟ ಕೊಡಾಕ. ಏನ್ಲಾ ಒಂಥರ ಬಸರಿ ಆನಿ ತರ ಬರಕ್ ಕುಂತಿಯಲ್ಲ. ಅವ ಆನಿಗಳು ಬಸರಿ ಇದ್ದಾಗ ಬರ್ತಾವಲ್ಲ ಓ ಬಾ ಅನ್ಕೊಂಡು ಹಂಗ್ ಬರಕ್ ಕುಂತಿಯಲ್ಲ. ಅಯ್ಯೋ ನಿಮ್ಮವನ ಯಾಕೆ ಬೇ ಹಂಗ್ ಮರ್ಯಾದೆ ತೆಗಿತಿ? ಹೌದಾ ಹೌದು ಮರ್ಯಾದೆ ಕೊಟ್ಟಂಗ ಜಾಸ್ತಿ ಆಗೈತಿ ನಿಂದು ಹುಡುಗಿ. ನೋಡ್ಲಾ ಟೇಮು ಏಟಾಗೈತಿ 10:30 ಆಗೈತಿ. ಇನ್ನ ನಾಷ್ಟ ಕೊಟ್ಟಿಲ್ಲ ನೀನ್ ಹೆಂಡ್ತಿ. ನಾನು ಹಿಂಗಾದ್ರ BP ಜಾಸ್ತಿ ಆಗಿ ಸತ್ತ ಹೋಗಿಲ್ಲ. ನಂಗರ ಇವತ್ತು ಇಡ್ಲಿ ಬೇಕಲ್ಲ. ನಂಗ ಇಡ್ಲಿ ತಿನ್ನಂಗಾಗೈತಿ. ನಂಗೆ ಇಡ್ಲಿ ಬೇಕಿವತ್ತು ಅಷ್ಟೇ. ನನಗನ್ಸಿದ ಮಟ್ಟಿಗೆ ಮನ್ಯಾಗ ಒಂಥರ ವಾಸನೆ ಉಪ್ಪಿಟ್ಟಿಂದ ಬರಕುಂತದಿ. ಉಪ್ಪಿಟ್ಟು ಮಾಡಿ ಕೊಟ್ರ ನಾನರ ತಿನ್ನಂಗಿಲ್ಲ. ನಂಗೆ ಇಡ್ಲಿನ ಬೇಕು. ನಂಗೆ ಇಡ್ಲಿ ಬೇಕಲ್ಲ. ನಿನ್ನ ಹೆಂಡತಿಗೆ ಹೇಳಿ ಮಾಡಿಸ್. ಯವ್ವ ಇವತ್ತು ಮನ್ಯಾಗ ಖರೇನು ಇಡ್ಲಿನ ಮಾಡ್ಯಾರ ಬೇ. ಅಲ್ಲಕಟ್ಟ ಬಾಡ್ಯ ಎಷ್ಟರ ಮೈಯಾಗ ಸೊಕ್ಕ ಬಂದಿರ್ಬೇಕು ನಿನಗ. ಏನ ನಿನ್ನ ಹೆಂಡತಿ ಹೇಳ್ಕೊಟ್ಟ ಹಿಂಗೆಲ್ಲ ಮಾತಾಡಕ? ಬಾಬಾ ಮಟ ಮಳ್ಳಿ ಉಸ್ರು ಮಳ್ಳಿ ನೋಡ್ಲಾ ನಿನ್ ಹೆಂಡತಿ. ಅಲ್ಲ ನಾನು ಏನ ಭಾರಿ ಒಳ್ಳೆಕಿ ಬಿಡು. ನನ್ ಸೊಸಿ ಅಂತ ಸೊಸಿ ಊರಾಗ ಇಲ್ಲ ಅಂತ ಅನ್ಕೊಂಡ್ರ ಇಂಥವೆಲ್ಲ ಮಾಡ್ತಾಳ ಅಂದ್ರ ಆತು ಬಿಡಪ್ಪ. ಭಾರಿ ಆತಿದು. ನೀನ್ ಹೆಂಡತಿ ಮಾತು ಕೇಳಿ ಬಂದು ನನಗೆ ಹಿಂಗ ಅನ್ನಕ್ ನಾಚಿಕೆ ಆಗಂಗಿಲ್ಲ ನಿನಗ? ನಾ ಎಂತವನ? ಅಯ್ಯೋ ದೇವ್ರಿ ಈಗರ ಚಲೋ ಇದ್ರು ಯಾಕೆ ಜಗಳ ಆಡಕಂತಾರ ಇವ್ರು? ಏನಾತ್ರಿ ಬಂದ್ಲು ನೋಡಿಕಿ ಡಿಂಗ್ರ ಬಿಲ್ಲಿ ಡಿಂಗ ಮಾಡ್ಕೊಂಡು. ನನ್ನ ಮಗ ಏನೇನ್ ಹೇಳ್ಕೊಟ್ಟಿ ನೀನು? ನನ್ನ ಮಗ ನೋಡಲಿ ಹೆಂಗ್ ಎದ್ರಾಡಕ್ ಕುಂತ ನನಗ. ಯವ್ವ ಮನ್ಯಾಗ ನಾಷ್ಟಕ್ಕ ಖರೇನು ಇಡ್ಲಿನ ಮಾಡ್ಯಾರ ಅಂದ್ರ ನೀ ಯಾಕೆ ಹಿಂಗ ಹೇಳಕ್ ಕುಂತಿ ನನಗ? ನೋಡಂಗಿಲಿ ನಮ್ಮವ್ವ ಇಡ್ಲಿ ತಿನ್ನಂಗಾಗೈತಿ ಅಂದ್ಲಾ. ನಾನು ಇವತ್ತು ಮನ್ಯಾಗ ಖರೇನು ಇಡ್ಲಿನ ಮಾಡ್ಯಾರ ಅಂತ ಅಂದಿದ್ದು ಅಷ್ಟೇ. ಬಾಯಿಗೆ ಬನಂಗ್ ಬಯ್ಯಾಕ ಕುಂತಾಳ. ಏನ್ ತಪ್ಪೈತಿದ್ರಾಗ ಹೇಳು. ಅತ್ತಿಯರ ಅಷ್ಟಕ್ಕ ಹಿಂಗ ಬೈಯುದು. ಇವತ್ತು ನಾನು ಖರೆ ಇಡ್ಲಿನ ಮಾಡೀನ್ರಿ. ಇವತ್ತೇನ ಆಗೈತ್ ನಿಮ್ಮಿಬ್ರಿಗೂ? ಏನ ತುಂಬೆ ಬಂದೈತ್ ನಿಮ್ಗ, ಅದಕ್ಕೆ ಹಿಂಗ್ ಮಾತಾಡಕ್ ಕುಂತೀರಿ ನೀವು. ನಿಮ್ಗೆ ಒಳ್ಳೇದಾಗತ್ತ ನಿಮ್ಗ? ಹಾಳಾದ ಬಾಬಾ ಇದೊಂದು. ನನ್ನ ಸೊಸಿ ನನ್ನ ಮಗ ಭಾರಿ ಒಳ್ಳೆಯವರು. ನನ್ನ ಅಂತ ಸೊಸಿ ಮಗ ಯಾರಿಗೂ ಇಲ್ಲ. ಅಯ್ಯೋ ದೇವ್ರೇ ಅಂತ ಎಲ್ಲಾರ ಮುಂದೆ ಹೇಳ್ತಿದ್ದೆ ನಾನು. ಆದ್ರೆ ಇವತ್ತು ನೀವಿಬ್ರು ನಂಗೆ ಹಿಂಗ ಮಾಡುದು. ಅಯ್ಯೋ ದೇವ್ರೇ ನಾ ಏನ್ ಕೇಳಬಾರ್ದು ಕೇಳಿನಿ. ಬಂಗಾರ ಕೇಳಿನ ಬೆಳ್ಳಿ ಕೇಳಿನ ಏನ್ ಕೇಳಿನಿ? ಬರೀ ಇಡ್ಲಿಗೆ ಇಷ್ಟೆಲ್ಲ ಮಾತಾಡ್ತಾರೋ. ಈ ಮನ್ಯಾಗ ಕಿಮ್ಮತ್ತಿಲ್ಲೋ ನನಗ. ಇಲ್ಲ ಈ ಮನ್ಯಾಗ ನಾ 1 ಮಿನಿಟ್ ಇರಂಗಿಲ್ಲ. ಯವ್ವ ಏನಾಗೈತ್ ಬಿ ನಿನಗ ಹಿಂಗ ಯಾಕೆ ಆಡಕ್ ಕುಂತಿ? ಹಲ್ಕಟ್ ಬಾಡೆ ತಾಯಿನ ನಾಯಿ ಮಾಡಿ ಮೂಲೆ ಕುಂದರ್ಸಿ ಹೆಂಡತಿ ಹೇಳ್ದಂಗ ಕೇಳ್ಕೊಂಡ ನನ್ನ ಮುಂದ ಭಾಷಣ ಬಿಯ್ಯ ಕುಂತಿಯೇನಿ ಇಲ್ಲಿ? ಹಲ್ಕಟ್ ಬಾಡೆ ನಾ ನಿಮ್ಮ ಅಪ್ಪಗೆ ಹೇಳ್ದೆ ಇನ್ನ ಒಂದ್ ಇರ್ಲಿರಿ ಕೂಸು ಅಂತ. ಒಂದು ಕಣ್ಣಲ್ಲ, ಒಂದು ಮಗ ಅಲ್ಲ. ನಮಗ್ ನೋಡಿದ್ರ ಒಂದ್ ಹೆಣ್ಣು ಇಲ್ಲ ಏನು ಇಲ್ಲ. ಇನ್ನ ಒಂದು ಗಂಡು ಮಗ ಆಗ್ಲಿ ಅಂತ ಏನ್ ಮಾಡ್ಬೇಕು? ನಿಮ್ಮಪ್ಪ ನನ್ ಕೈ ಕೊಟ್ಟು ಹೋಗ್ಬಿಟ್ಟ. ಹಲ್ಕಟ್ ಬಾಡೆ ಅಷ್ಟು ಮುದ್ದಿಂದ ಪ್ರೀತಿಯಿಂದ ಸಾಕಿ ಸಲಹಿ ಬೆಳೆಸಿದಕ್ಕ ನನಗ್ ಹಿಂಗ ಹೇಳುದು. ನನಗೆ ಯಾ ಇಡ್ಲಿನೂ ಬೇಡ, ಖರೆ ಇಡ್ಲಿನೂ ಬೇಡ, ಬಿಳೆ ಇಡ್ಲಿನೂ ಬೇಡ. ನೀವ ತಿನ್ರಿ. ಅಲ್ಲ ಬೇಯವ್ವ ಎಲ್ಲಾರ ಮನ್ಯಾಗ ಸ್ವಸ್ತಿ ಯಾರು ನಾಷ್ಟಕ್ಕ ನೆಟ್ಟಗ್ ಮಾಡಿ ಹಾಕಂಗಿಲ್ಲ. ಇಡ್ಲಿ ದೋಸೆ ಏನು ತಿನ್ನಕ್ ಕೊಡಂಗಿಲ್ಲ ಅಂತ ಬೈದಾಡ್ತಿರ್ತಾರ. ನೀನೇನ್ ಬೇಯವ್ವ ಇಡ್ಲಿ ಮಾಡ್ಕೊಟ್ರು ಒಲ್ಲೆ ಅಂತೀಯಲ್ಲ? ಹಲ್ಕಟ ಬಾಡೆ ನಿನ್ ನೋಡಿದ್ರ ನೋಡಿ ಏನ ತಂದು ತಲೆ ಮೇಲೆ ಹಾಕ ಬಿಡ್ಬೇಕು. ಹಲ್ಕಟ ಬಾಡೆ ಹೆತ್ತ ತಾಯಿಗ ಇಡ್ಲಿ ತಿನ್ಸದ್ಬಿಟ್ಟು ಕರೆ ಇಡ್ಲಿ ತಿನ್ನಿಸ್ತೀಯನ್ಲಾ? ಯವ್ವ ನಿನ್ ಕಿವ್ಯಾಗ ಎಣ್ಣಿ ಖಾಲಿ ಆತನು? ಎಣ್ಣಿ ನಾ ಯಾಕ್ಲ ಎಣ್ಣಿ ಹಾಕ್ಲಿ? ನಿಮ್ಮ ಅಪ್ಪ ಹಾಕತಿದ್ದಾಗ ಒಂದು 30 ಪಾಟಿ ಕೊಡ್ತಿದ್ದಾಗ ಕುಡಿತಿದ್ದೆ. ಈಗ ಯಾಕೆ ಕುಡಿಯಕ್ ಹೋಗ್ಲಿ? ಇಲ್ಲಪ್ಪ ನಾ ಕುಡಿಯಂಗಿಲ್ಲ, ಈಗ ಬಿಟ್ಟೇನಿ. ಅಂಜಲಿ ನಮ್ಮ ಒಂದು ಕಿವ್ಯಾಗ ಎಣ್ಣಿ ಖಾಲಿ ಆಗೈತಿ. ಅದಕ್ಕ ನಾವ್ ಒಂದಂದ್ರ ತಾನ ಒಂದನ್ನ ಕುಂತಾಳ ಇವತ್ತು. ಯವ್ವ ಇವತ್ತು ಮನ್ಯಾಗ ಬಿಳಿ ಇಡ್ಲಿ ತಿನ್ನ ಇಡ್ಲಿ ಅದನ್ನ ಮಾಡ್ಯಾರ. ಕರೆ ಇಡ್ಲಿ ಅಲ್ಲ ಬೇಯವ್ವ. ಹಲ್ಕಟ್ ಬಾಡೆ ಮತ್ತ ಕರೆ ಇಡ್ಲಿ ತಿನ್ರಿ ಏನಾಕತಿ? ಬೆಳಗಾಕಿ ಅಂತ ಏನ್ ನನಗ? ಹಲ್ಕಟ್ ಬಾಡೆ ನನಗ ಇಡ್ಲಿ ಬೇಡ ಏನು ಬೇಡ. ತಡಿ ನೀನು ಮಾಡ್ತೀನಿ. ಆ ಶಾನ್ಭೋಗಪ್ಪಂಗ್ ಕರ್ಕೊಂಬಂದ ನಿಂಗ ಬುದ್ಧಿವಾದ ಹೇಳಿಸ್ತೀನಿ. ಅವಾಗ್ರ ಬುದ್ಧಿ ಬೆಟ್ಟಕೈತಿ ನಿನಗ. ತಡ್ಲ ಮಾಡ್ತೀನಿ ನಿನಗ. ಅಯ್ಯೋ ದೇವ್ರಿ ನಮ್ಮ ಮರ್ಯಾದೆ ತೆಗ್ಯಾಕ ಕುಂತಿ ಏನ್ ಬೇ ಇವತ್ತು? ಯವ್ವ ಇವತ್ತು ಇಡ್ಲಿ ಮಾಡ್ಯಾರ ಬೇ. ಹಲ್ಕಟ್ ಬಾಡೆ ನನಗ ಅಂತೀಯಾ? ಇಡ್ಲಿ ತಿನ್ನು ಅಂತ ನಾ ತಿನ್ನಂಗಿಲ್ಲಲ್ಲ. ನನಗ ರವಾ ಇಡ್ಲಿ ಇಲ್ಲಂದ್ರ ರೇಷನ್ ಅಕ್ಕಿ ನೆನೆ ಹಾಕಿದ ಇಡ್ಲಿ ಆ ಇಡ್ಲಿ ಬೇಕು. ಹಲ್ಕಟ ಬಾಡೆ ಕರೆ ಇಡ್ಲಿ ಒಲೆಗಿನ ಇಡ್ಲಿ ಹೇಳಕ್ ಕೂತ ನೀವ. ಏನ್ರಿ ಅತ್ತಿಯರಿಗೆ ಇವತ್ತು ಕಿವಿ ಕೇಳಿಸ್ವಲ್ವು? ಸುಮ್ನೆ ಅವ್ರ ಊಟ ವಾದ ಮಾಡಿ ಅವ್ರಿಗೆ ಯಾಕೆ ಸಿಟ್ಟು ಬರ್ತೀರಿ? ತಡ್ರಿ ಒಲ್ ನೋಡ್ ಡಿಂಗ್ರ ಬಿಲ್ಲಿ ಅಂತ ಮಕ ಮಾಡ್ಕೊಂಡು ಹೆಂಗೋದ್ಲು ನೋಡು. ಇಲ್ಲಿ ನಾನು ಇಷ್ಟ ಬಡ್ಕೊಳಕ್ ಕೂತಾನೆ ನಂಗೆ ಇಡ್ಲಿ ಬೇಕು ಅಂತ, ಆದ್ರೂ ಹೆಂಗೋದ್ಲು ನೋಡು. ಯವ್ವ ನಿಂಗೆ ಊಟ ಮಾತಾಡಕ್ ಆಗಂಗಿಲ್ಲ ಬೇಯವ್ವ ನನಗ.
ಜಾಸ್ತಿ ಮಾತಾಡ್ಬೇಡ, ಹೇಳ್ದಂಗ್ ಕೇಳು ಅಂತೀಯಾ? ಹೊಲಕಟ್ಟ ಬಾಡ್ಯ ನನಗ ಹಿಂಗಂತೀಯಾ ನೀನು? ತಡಿ ನಿಂಗ್ ಮಾಡ್ತೀನಿ, ಊರ್ ಮಂದಿ ಕೂಡಿಸಿ ನಿಂಗ್ ಬುದ್ಧಿವಾದ ಹೇಳ್ತೀನಿ. ಅವಾಗ ಬುದ್ಧಿ ಬೆಟ್ಟಕ್ಕೆ ನಿನಗ ಹಲಕಟ್ಟ ಬಾಡ್ಯ. ಹೋಗ್ಲಿ ಬಿಡು, ಪಾಪ ಅನ್ನಂಗೆಲ್ಲ ಜಾಸ್ತಿ ಆಗೈತಿ ನಿಂದು ಊರುಣಿಗೆ. ಹತ್ತಿರಿ ತಗೋರಿ ಇಡ್ಲಿ. ಅಲ್ಲ ಈ ಇಡ್ಲಿ ಹ್ಞೂ ಬೇ ಯವ್ವ, ಇದ ಇಡ್ಲಿನ ನಾನು ಹೇಳಿದ್ದು. ಖರೇನೋ ಮನ್ಯಾಗ ಇಡ್ಲಿ ಮಾಡ್ಯಾರ ಅಂದ್ರ ನೀನು ಕಿವಿಗ ಖರೆ ಇಡ್ಲಿ ಅಂತ ಅಷ್ಟ ಕೇಳ್ಸೈತಿ. ಅಯ್ಯ ನಿಮ್ಮ ಅವನ ತಗತೀನ. ಚಲೋ ಮಗ ಚಲೋ ಸಸಿ ಸಿಕ್ಕಾರ, ನಿನ್ ಬಾಳಿ ಬೆಳಕ್ ಬಾ. ಇನ್ನೊಬ್ರು ಇದ್ರ ಮುಗಿದೋದು. ಈ ಕಿವಿ ಕೇಳಲಾರ್ದ ಅಜ್ಜಿ ಕಡೆ ನಾ ಇರಕೊಲೆಪ್ಪ ಅಂತ ಓಡೋಗಿರ್ತಿದ್ರು. ಅಯ್ಯ ನಿಮ್ಮ ಅವನ ತಗತೀನ. ಪಾಪ ರುಚಿ ರುಚಿಯಾಗಿ ಮಾಡ್ಕೊಟ್ಟಂಗೆಲ್ಲ ಜಾಸ್ತಿ ಆಗೈತಿ ನಿಂದು. ಈ ಇಡ್ಲಿ ಏನು ಹೇಳಿದ್ದು? ಅದು ಯಾಕಪ್ಪ ತಂಡಿ ಗಾಳಿಗೆ ಹಾಕಿವಿ, ನೆಟ್ಟ ಕೇಳಿಸ್ವಲ್ವು. ನೀನು ಇಡ್ಲಿ ಅಂತಿ, ನಂಗೆ ಕರೇ ಇಡ್ಲಿ ಅನ್ನಿಸ್ಬಿಟ್ಟತಿ. ಏನ್ ಅನ್ಕೋಬೇಡ, ಕೊಡಿಲಿ. ನಾನು ಅವಿನಾಸಂಗ ಕಾಮಿಡಿ ಮಾಡಿ ತಗ. ಅದೇನಂತಾರಲ್ಲ, ಬೇಕಿಗೆ ಆಟ ಇಲ್ಲಿಗೆ ಪ್ರಾಣ ಸಂಕಟ ಅಂತ, ಆ ತರ ಆತ್ ನೋಡ್ ನಮ್ ಬಾಳಿ. ಏನಂಜಲಿ? ಹೋಗ್ಲಿ ಬಿಡ್ರಿ, ಪಾಪ ಅವ್ರ ಕಿವಿ ಕೇಳಿಸಂಗಿಲ್ಲ. ಅವ್ರದ್ರ ಏನೈತ್ ತಪ್ಪು? ಹೋಗ್ಲಿ ಬಿಡ್ರಿ, ಈಗ ಗೊತ್ತಾತಲ್ಲ. ಅತ್ತೀರ ಮತ್ತ ಇಡ್ಲಿ ಬೇಕಂದ್ರೆ ಕೇಳ್ರಿ. ನೋಡ್ಲಾ ನೋಡು, ಮತ್ ಇಡ್ಲಿ ಬೇಕಂದ್ರೆ ಕೇಳ್ಬೇಡ್ರಿ ಅಂತಾಳ. ಎಷ್ಟಿರ್ಬೇಕು ಈಗ ಸೊಕ್ಕು? ಹಾಯ್, ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಮೆಂಟ್ ಮಾಡಿ. ನಾನು ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ಪ್ಲೀಸ್ ಈ ವಿಡಿಯೋಗೆ ಒಂದೇ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೈಪ್ ಪಾಯಿಂಟ್ಸ್ ಕೊಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ ನಮ್ಮನ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಯ್ಯಯ್ಯ, ರೊಕ್ಕ ಕೊಡ್ತೀವಿ ತಗೋರಯ್ಯಪ್ಪ. ಎಲ್ಲರೂ ಓಡೋಕ್ಕಿವೆ ನಾವು. ಏನ್ ನಮ್ಮ ಮರ್ಯಾದೆ ಕಳ್ಯಾಕ ನಿಂತಿ? ಏನಮ್ಮ, ನಿಮ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಂಗಿಲ್ಲ. ನಿನ್ನ ಮಗ ಸಹಿ ಹಾಕ್ಯಾನ, ಅದ್ರಾಗ ಅಗ್ರಿಮೆಂಟ್ನ್ಯಾಗ ಸಹಿ ಹಾಕಿ ರೊಕ್ಕ ತಗೊಂಡಾನ. ಈಗ 10,000 ರೂಪಾಯಿ ಬಡ್ಡಿ ಕಟ್ಟಿದ್ರ ನಿಮಗೆ ಮುಂದೆ ಟೈಮ್ ಕೊಡ್ತೇನೆ, ಇಲ್ಲಂದ್ರೆ ಇಲ್ಲ. ಇವಾಗಿಂದವಾಗ ಅಸಲು ಬಡ್ಡಿ ಎಲ್ಲ ಚುಕ್ತ ಮಾಡ್ಬೇಕು. ಲೋ ವೀರು ಇತ್ತಾಗ ಬಾಲ. ಯಾಕಪ್ಪ ಯಾಕ? ಓ ಶಿಂಗಳಿಕಾಯಿ ಇದ್ದಂಗದಿ ಬಿಡು ನೀನು. ತಗೊಂಡ್ 10,000 ರೂಪಾಯಿ 10,000 ರೂಪಾಯಿ ಬಡ್ಡಿ ಕೇಳಕ್ ಕುಂತಿಯಲ್ಲ ಯಪ್ಪ. ಓ ಅದೇ ಎಂತದ ಅಗ್ರಿಮೆಂಟ್ ತೋರ್ಸಿಲಿ. 10,000 ರೂಪಾಯಿ ಬಡ್ಡಿ ತಗೊಳ ಅಂತ ನಿಂದು ಅಗ್ರಿಮೆಂಟ್ ಎಂತದ ಅದು ತೋರ್ಸದು. ನಮ್ಗೆ ಪೊಲೀಸ್ ಸ್ಟೇಷನ್ ಎಲ್ಲ ಗೊತ್ತೈತಿ. ಓ ಬಂದ್ಬಿಟ್ಟ ಇಲ್ಲಿ 10,000 ರೂಪಾಯಿ ಬಡ್ಡಿ ಕಟ್ಬೇಕಂತ. ತಗೊಂಡಿದ್ದ 10,000 ರೂಪಾಯಿ. ಏನ್ರಿ ಇದು ವೀರೇಶ್ ಅವ್ರೆ, ಏನ್ ಮಾತಾಡಕ್ ಕುಂತಾರ ಇವರು? ನೀವು ಮಾಡಿರೋ ಸಾಲ ಇವ್ರಿಗೆ ಗೊತ್ತಿಲ್ವಾ? ಗೊತ್ತೈತಪ್ಪ, ನನ್ನ ಮಗ ನಂಗೆ ಹೇಳಾರ್ದು ಯಾವ ಕೆಲ್ಸಾನು ಮಾಡಂಗಿಲ್ಲ. ಏನ ನಂಗೆಲ್ಲ ಗೊತ್ತೈತಿ. ನನ್ನ ಮಗ 8 ಸಲ ಮಾಡ್ಯಾನ ಇಲ್ಲ ಅನ್ನೋದು. ನೋಡು, ನೀನು ಏನೋ ತಿಳಿಲಾರ್ದು ಮುಗ್ಧ ಜನಗಳು ಅಂತ ನಮಗ 3 ನಾಮ ಹಾಕಕ್ ಬರ್ಬೇಡ. ನಾ ಹೇಳಿ ನೋಡು. ಸರ ಹೌದ್ರಿ, ನಾವು ತಗೊಂಡಿದ್ ಬರೀ 10,000 ರೂಪಾಯಿ. 10,000 ರೂಪಾಯಿಕ ಅದು 1 ತಿಂಗಳ ಅಲ್ಲ 2 ತಿಂಗಳದ ಬಡ್ಡಿ ಎಷ್ಟು ಸೇರಿದ್ರ ಇಷ್ಟೊಂದು ಆಗ್ತೈತಾ? ಇಲ್ಲ, ನೀವೇನೋ ಕನ್ಫ್ಯೂಸ್ ಮಾಡ್ಕೊಂಡಿರಿ. ಇಲ್ಲ 10,000 ರೂಪಾಯಿ ಬಡ್ಡಿ ಆಗುವಂತದ್ ನಾವೇನು ಮಾಡೇ ಇಲ್ಲ. ಅಷ್ಟೊಂದು ರೊಕ್ಕನೂ ತಗೊಂಡಿಲ್ಲ. ನಾವು ತಗೊಂಡಿದ್ ಬರೀ 10,000. ಎಲ್ಲ ಸೇರಿ 12,000 ಆಗಿರ್ಬೋದು ನೋಡ್ರಿ. ಯಾಕಮ್ಮ, ನಿಂಗೆ ಗೊತ್ತಿಲ್ಲನ? ನಿನ್ನ ಗಂಡೆ ನೀವ್ರು? ಹೌದ್ರಿ. ನೋಡಮ್ಮ, 10,000 ರೂಪಾಯಿ ಇದು ಹೋದ್ ತಿಂಗಳ ತಗೊಂಡಿದ್ದು. ಇದ್ದ 2 ತಿಂಗಳ ಹಿಂದ, 2.5 ತಿಂಗಳ ಹಿಂದನ ಅನ್ಕೋರಿ 50,000 ರೂಪಾಯಿ ಬಡ್ಡಿ ತಗ್ಸ್ಯಾನ. 50,000 ರೂಪಾಯಿ ರೊಕ್ಕ ತಗೊಂಡಾನ. ಅದರ ಅಗ್ರಿಮೆಂಟ್ ಪೇಪರ್ಸು ನನ್ನ ಕಡೆ ಅದಾವು. ನೋಡಮ್ಮ, ನಮ್ಮ ಕಡೆ ಜಾಸ್ತಿ ಮಾತಾಡಕ್ ಹೋಗ್ಬೇಡ್ರಿ. ನಾವು ಬರ್ತಾ ಏನು ಹಂಗ ಬಂದಿರಲ್ಲ ನಿಮ್ಮ ಕೈಲಿ ಹೇಳಿಸ್ಕೊಳಕ. ನಮ್ಮ ಹುಡುಗರನ್ನ ನಾವು ಕರ್ಕೊಂಡ್ ಬಂದಿರ್ತೀವಿ. ಇದು ನಮ್ಮ ಕೆಲಸ. ನಾವು ಇದನ್ನ ನಿಯತ್ತಾಗಿ ಮಾಡಿದ್ರೆ ನಮಗೆ ಅವರು ಪಗಾರ ಕೊಡ್ತಿರ್ತಾರ. ನೀವು ಅಡ್ಡ ಬರಕ್ ಹೋಗ್ಬೇಡ್ರಿ. 60,000 ರೂಪಾಯಿ ಒಟ್ಟು ರೊಕ್ಕ ತಗೊಂಡಿದ್ದು. ಬಡ್ಡಿ ಎಲ್ಲ ಸೇರಿ 75,000 ರೂಪಾಯಿ ಆಕೈತಿ. ಈಗ ನೀವು ಬಡ್ಡಿ ಒಳಗಿಂದ 10,000 ರೂಪಾಯಿ ಕೊಟ್ರೆ ನಿಮ್ಗೆ 2 ದಿನ ಟೈಮ್ ಕೊಡ್ತೀನಿ ಅಂತ ನಾ ಹೇಳಿದ್ದು. 10,000 ರೂಪಾಯಿ ಕೊಟ್ಟು ಮುಟ್ಟಿಸ್ಬಿಡ್ರಿ ಅಂತಲ್ಲ. ಏನ್ರಿ ನೀವು ಹೇಳೋದು ಕರೇನಾ? ಯವ್ವ ಹೌದು ಬೇ ಯವ್ವ, ನಾನು 2.5 ತಿಂಗಳದ ಹಿಂದ 50,000 ರೂಪಾಯಿ ಸಾಲದಂಗೆ ತಗೊಂಡಿದ್ದೆ. ಅದರದ್ದು ಬಡ್ಡಿನೂ ಕಟ್ಟೀನಿ. ಆದ್ರೆ ಈ ತಿಂಗಳ ನಂಗೆ ಕೆಲಸ ನಿಂತೋತಲ್ಲ, ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗೈತಿ. ಮೊನ್ನೆ 10,000 ರೂಪಾಯಿ ತಗ್ಸಿದ್ದೆ, ಅದು ಏನಾತಂತ ನಿಂಗೆ ಗೊತ್ತಲ್ಲ. ಹಲ್ಲಕಟ್ಟ ಬಾಡ್ಯಾ, ಊರ್ ಹಲ್ಲಕಟ್ಟ ಬಾಡ್ಯಾ, ನಿಂಗೇನ್ ಬಂದೈತ್ಲಾ ರೋಗ? ಹೊಟ್ಟಿಗೇನ್ ಬೇರೆ ಏನಾರ ತಿಂತೀಯನ? ಅಲ್ಲ 10,000 ರೂಪಾಯಿ ಕಟ್ಟಕ್ಕ ನಮ್ಮ ಕೈಲಿ ಆಗುವಲ್ತು. 10,000 ರೂಪಾಯಿಕ ಇವ್ರಿಗೆ ಕಾಲಿಗೆ ಬಿದ್ದು ಬೇಡ್ಕೊಳಕ್ ಕುಂತೀವಿ 2 ದಿನ ಟೈಮ್ ಕೊಡ್ರಿ ಅಂತ. ಹೋಗಿ 50,000, 10,000 ಬಡ್ಡಿ 15,000 ಮುಗೀತ. ಇನ್ನ ನಿನ್ನ ಕಿಡ್ನಿ ಮಾರೇ ನೀನು ಮುಟ್ಸೋದು. ಹಲ್ಕಟ್ಟ ಬಾಡ್ಯಾ, ಊರ್ ಹಲ್ಕಟ್ಟ ಬಾಡ್ಯಾ, ಯಾಕ್ಲ ಇಷ್ಟೊಂದ್ ಸಲ ಮಾಡಿದಿ? ಯವ್ವ ಅದು ಖರ್ಚಿದ್ವು ಬೇ, ಅವೆಲ್ಲ ಈಗ ಹೇಳಕ್ ಆಕೇತೇನೋ. ಅಯ್ಯೋ ಎಂತ ಎಡವಟ್ಟಾತಪ್ಪ ಯಪ್ಪ. ಹೆಂಗ್ ಕಟ್ಟ ಮುಟ್ಟಿಸ್ಬೇಕಲ್ಲ ಯವ್ವ, ಏನೋ ಆಗೋಗೈತ್ ಬೇ, ಈಗ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕಂದ್ರ ಮಣ್ಣು ತಿನ್ನು ಕುಂತ. ತಲೆಯಾಗಿನ್ ಬುದ್ಧಿ ಐತೇನಿಲ್ಲ ಅಷ್ಟೊಂದ ಸಾಲ ಮಾಡುದು. ಸುಮಿತ್ರಿ, ನಿಂಗೆ ಹಿಂಗ ಆಗ್ಬೇಕಿತ್ಲೆ, ನಿಂಗೆ ಹಿಂಗ ಆಗ್ಬೇಕಿತ್ತ. ಏನ ನನ್ನ ಮಗ ಅಂದು ಅವನಿಗ ತಲೆ ಮೇಲೆ ಇಟ್ಕೊಂಡು ಮೆರವಣಿಗೆ ಮಾಡಿದಿಲ್ಲ ನೋಡು, ಚೊಂಬು ಕೊಟ್ಟ ನಿನ್ ಕೈಗ. ಅದು ಹೆಂಗ ಮುಟ್ಟಿಸ್ತೀರಿ? ಆ ಸಾಲನ ಮುಟ್ಟಿಸ್ರಿ. ಏನ ನೀವು ಇಂಥವೆಲ್ಲ ಹೇಳ್ತಿನ ಕೆಲಸ ಮಾಡಿ ಮನಿನ ಮಾರಿಡ್ತೀರಿ ಅಂತನ. ನಾನು ನನ್ನ ದೊಡ್ಡ ಸೊಸಿ ಅಂದ್ರ ಸುಚಿತ್ರಾ ಹೆಸರ್ಲೆ ಮನಿ ಮಾಡಿದ್ದು. ನಂಗ ಗೊತ್ತಿತ್ತ ನೀ ಮಾಡುದು, ನಿನ್ನ ಮಗ ಮಾಡುದು ಆಟನ ನೋಡಿ. ಸರ ನಾ ಹೇಳ್ತೀನಲ್ರಿ ಸರ, ಬಿಡ್ಬೇಡ್ರಿ. ಇವ್ ನನ್ನ ಮಗ ಅದ ನೋಡ್ರಿ ಇವ ವೀರೇಶ, ಇವನು ನಾ ಒದ್ದ ಜೈಲ್ನಾಗ ಹಾಕಿ ರೊಕ್ಕ ವಸೂಲಿ ಮಾಡ್ರಿ ನೀವು.
ಇಷ್ಟು ಕೆಟ್ಟದಾರ ಇವರು. ಆ ಸುಚಿತ್ರಾಗೊಂಥರ ನಮಗೊಂಥರ ಮಾಡ್ತಾರ. ನಮ್ಮ ವೀರೇಶಿಗ ಸ್ವಲ್ಪನೂ ಸಹಾಯ ಮಾಡೋ ಮನಸ್ಥಿತಿ ಇಲ್ಲ. ಒದ್ದು ಜೈಲ್ನಾಗ ಹಾಕ್ರಿ ಅಂತಾರಲ್ಲ, ಮಾಡ್ತೀನಿ ಇವ್ರೀಗ. ಇನ್ನು ನಾ ಸುಮ್ಮನೆ ಇದ್ರಾಗಂಗಿಲ್ಲ. ಇವತ್ತ ಏನೋ ಒಂಥರ ಮಾಡ್ಬೇಕು ನಾನು. ಇವ್ರನ್ನ ಮಾತ್ರ ಬಿಡಂಗಿಲ್ಲ. ಕರೆಪ್ಪ ಅವ್ರೆ, ಈ ನನ್ನ ಮಗನ ಒದ್ದು ಹೇಳ್ಕರಿ. ಸರ 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 ಏನಮ್ಮ? ಸರ, ನಾವು ದುಡ್ಡು ತಿನ್ನೋರಿ, ಏನೋ ಆಗಿದ್ದಾಗೋಗೈತಿ. ಅಯ್ಯೋ, ನಮ್ಮನ್ನ ಬಿಟ್ಬಿಡ್ರಿ ಸರ. ನನ್ನ ಮಗ ಪಾಪ ರೀ, ಸಣ್ಣವನದನ, ಅವನಿಗೆ ಗೊತ್ತಾಗಿಲ್ರಿ, ಸಾಲ ಮಾಡಿಬಿಟ್ಟಾನ. ಅದು ಏನು ಬಡ್ಕೊಂಡಿತ್ತ ಏನೋ ಗೊತ್ತಿಲ್ಲ, ಯಾರು ಏನು ಮಾಡ್ಸಾರ ಅನ್ನೋದು ಗೊತ್ತಿಲ್ಲ. ಸರ 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 ನಿಮ್ಮ ಕೈ ಮುಗಿತೀನಿ ಸರ. ಇದು ಒಂದ್ಸಲ ನಮಗೆ ಟೈಮ್ ಕೊಡ್ರಿ ಸರ. ಏನಾರ ಆಗ್ಲಿ ರೀ ಸರ, ನಾನು ಬಿಡಿಸ್ಕೊಡ್ತೀನಿ. ರೊಕ್ಕನ ಎಲ್ಲಿಂದ್ರ ತೆಗೆಸ್ಕೊಡ್ತೀನಿ ರೀ ಸರ. ಸರ ನಿಮ್ಮ ಕಾಲಿಗೆ ಬೀಳ್ತೀನಿ ರೀ ಸರ. ಇಲ್ಲಮ್ಮ, ಸಾಧ್ಯನೇ ಇಲ್ಲ. ಅಲ್ಲ, ತೆಗ್ಸುದಷ್ಟಕ್ಕೊಂದು ರೊಕ್ಕ ತೆಗಸಿ ಒಂದ್ ಅಸಲಿಲ್ಲ ಬಡ್ಡಿಲ್ಲ ಹಿಂಗತೆ ಇಟ್ಕೊಂಡು ಕುಂತ್ರ ನಮ್ದು ಅಲ್ಲಿ ಬಿಸ್ನೆಸ್ ಲಾಸ್ ಆಕೈತಿ. ನಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತಾವಮ್ಮ. ನಮ್ಮ ಸರ್ ಅಲ್ಲಿ ನಮ್ಮನ್ನ ಬಿಡಂಗಿಲ್ಲ. ಈಗ ನೀವು ಏನಾರ ಒಂದು ಮಾರಾಗಲಿ ನಮ್ಮ ರೊಕ್ಕ ನಮಗೆ ಕೊಟ್ಟು ಬಿಡ್ರಿ. ಏನು ಮಾರ್ಬೇಕ್ರಿ ಸರ? ನಾವು ದುಡ್ಕೊಂಡು ತಿನ್ನೋರಿ. ಏನೋ ನಮ್ಮ ಕೆಟ್ಟಗಳಿಗೆ ಈ ಟೈಮ್ನಾಗ ನಮಗೆ ಹಿಂಗೆಲ್ಲ ಹಿಂಸೆ ಕೊಡಬೇಡ್ರಿ ಸರ. ಸರ, ಇವ್ರೀಗ ಬಾಯಿ ಮಾತಲ್ಲಿ ಹೇಳಿದ್ರೆ ಗೊತ್ತಾಗಂಗಿಲ್ರಿ ಸರ. ಅಲ್ಲಿ ಒಂದು ಹೊಸ ಗಾಡಿ ನಿಂತೈತ್ ನೋಡ್ರಿ, ಅದು ಆ ಗಾಡಿ ನಾ ತಗೊಂಡು ಹೋಗ್ ನೋಡ್ರಿ ಸರ. ಆ ಗಾಡಿ ಸಂಬಂಧರ ಇವ್ರು ರೊಕ್ಕ ಕೊಡ್ತಾರ. ಇಲ್ಲಂದ್ರ ಅದು ರೊಕ್ಕ ಮುಟ್ಟ ಮಟ ಆ ಗಾಡಿನ ಇಟ್ಕೊಂಡು ಆಮೇಲೆ ಮಾರಿ ಆ ರೊಕ್ಕನ ಚುಕ್ತ ಮಾಡ್ಕೊಳ್ಳೋಣ್ರಿ ಸರ. ತಗರಿ ಅದು ಗಾಡಿನ. ಇಲ್ರಿ ನಾ ಆ ಗಾಡಿನ ಕೊಡಂಗಿಲ್ಲ, ಅದು ನಂದು, ಅದು ಗಾಡಿ. ಇಲ್ಲಪ್ಪ, ನಾನು ರೊಕ್ಕ ಕೊಡ್ತೇನೆ, ಬೇಕಂದ್ರೆ ನಂಗೆ ಟೈಮ್ ಕೊಡ್ರಿ. ಅದನ್ನ ಆ ಗಾಡಿ ಮಾತ್ರ ಮುಟ್ಟ ಕೊಡಂಗಿಲ್ಲ. ಹೌದ್ರಿ ಸರ, ಏನೋ ಕಷ್ಟಪಟ್ಟು ಏನೋ ಒಂದು ತಗೊಂಡ್ವಿ. 4 ಮಂದಿಯಾಗ ನಮ್ಮ ಗಾಡಿ ಎಳ್ಕೊಂಡು ಹೋಗಿ ನಮ್ಮ ಮರ್ಯಾದೆ ತೆಗಿಬೇಡ್ರಿ ಸರ. ನೀವು ಒಂದು ಹಂಗತೆ ಮಾಡಿದ್ರಿ ಅಂತ ಇಟ್ಕೋರಿ, ನಾನರ ಊರ್ಲಾಕ್ಕನ ಸಾಯ್ತೀನಿ. ನಿಮ್ಮ ಹೆಸರು ಬರೀತೀನಿ, ನಿಮ್ಮ ಕಂಪ್ನಿ ಹೆಸರು ಬರೆದು ಸಾಯ್ತೀನಿ ನಾನು. ನೋಡಮ್ಮ, ಇಂಥ ಗೊಡ್ಡು ಬೆದರಿಕೆಗೆಲ್ಲ ನಾವು ಹೆದರೋರಲ್ಲ. ನೀನಂತವ್ರು 100 ಜನ ದಿನಕ್ಕೆ ಎದ್ರ ನಮಗ. ನೀ ಸಾಯಂಗಿದ್ರ ಸಾಯಿ, ಆದ್ರೆ ನಮಗ್ ಮಾತ್ರ ಅಡ್ಡಿ ಬರ್ಬೇಡ. ಏನೋ ನಿನ್ನ ಮಗ ಸತ್ರು ಪರವಾಗಿಲ್ಲ, ಬಡ್ಡಿ ಕಟ್ತೀನಿ ಅಂತ ಅಗ್ರಿಮೆಂಟ್ ಒಳಗ ಬರ್ದ್ ಕೊಟ್ಟಾನ. ಇಂಥವೆಲ್ಲ ನಾಟಕ ನೋಡಿನ ನಾವು ಎಲ್ಲ ರೂಲ್ಸ್ ತೆಗ್ದಿದ್ದು. ಸರಿಯಮ್ಮ, ಸರಿ ಸರ. ಒಂದ ನಿಮಿಷ ತಡ್ರಿ ಸರ, ಒಂದ ನಿಮಿಷ ತಡ್ರಿ. ನೀವು ಗಾಡಿ ಮುಟ್ಬೇಡ್ರಿ, ನಮ್ಮ ಮರ್ಯಾದೆ ಹೋಗಿದ್ರಿ ಸರ. ಅಯ್ಯೋ ದೇವ್ರೇ, ರೊಕ್ಕದ ಸಂಬಂಧ ಜೀವಕ್ಕೂ ಬೆಲೆ ಇಲ್ಲವ ಯವ ಈಗಿನ ಕಾಲದಾಗ. ಸುಚಿತ್ರ ಯವ ನಿನ್ ಕಡೆ ರೊಕ್ಕದವಲ್ಲ, ಒಂದು 10-15 ಸಾವಿರ ರೂಪಾಯಿ ಕೊಟ್ಟು ಬಡ್ಡಿಯರ ಚುಕ್ತ ಮಾಡ ಇವ. ಏನ ನಾ ಅವಿನಾಶಿಗೆ ನಾ ಬಂದ ಮೇಲೆ ಹೇಳ್ತೀನಿ. ಸುಚಿತ್ರ, ಒಂದು ಹಂಗೆ ಮಾಡ್ಬೇಡ ಇವ, ಒಂದು 15,000 ಕೊಡು, ಇಲ್ಲಾಂದ್ರೆ ಗಾಡಿ ತಗೊಂಡು ಹೋಗ್ತಾರಂತ ನಮ್ಮ ಮರ್ಯಾದೆ ಹೋಗ್ಬಿಡ್ತೈತಿ ಊರಾಗ. ನನ್ನ ಮಗನ ಮರ್ಯಾದೆ ಹೋಗ್ತೈತಿ. ಅಯ್ಯೋ, ಹಂಗೆ ಮಾಡ್ಬೇಡವ. ನನ್ನ ಮನೆ ಮರ್ಯಾದೆ ಹೋಗ್ತೈತಿ, ನಿನ್ನ ಮರ್ಯಾದಿನೂ ಹೋಗ್ತೈತಿ. ಎಷ್ಟಾದ್ರೂ ನೀನ್ ಮೈದ್ನಲ್ಲ, ಕೊಡು, ಸಹಾಯ ಮಾಡಂಗ್ ಮಾಡ್ಬೇಡ. ಅತ್ಯಾರ ಅವಾಗ್ಲೇ ಆ ಗಾಡಿಗೆ 1 ರೂಪಾಯಿ ಕೊಟ್ಟಿಲ್ಲ. ಗಾಡಿ ಕೇಳಾಕ ನಾಚಿಕೆ ಆಗಂಗಿಲ್ಲ ಅಂತ ವೀರೇಶಿಗೆ ಬಾಯಿ ಬಂದಂಗ್ ಬೈದ್ರಿ, ಅಲ್ಲ ಅವಿನಾಶಿಗೆ ಬಾಯಿ ಬಂದಂಗ್ ಬೈದ್ರಿ. ಈಗ ಮತ್ತ ಅವಿನಾಶನ್ ರೊಕ್ಕದ್ಲೇನೆ ಆ ಗಾಡಿನ ಬಿಡಿಸ್ಕೋಬೇಕನ? ಗಾಡಿ ತಗೊಳಕ್ ಗೊತ್ತಾಕೈತಿ, ಸಾಲ ಮಾಡಕ್ ಗೊತ್ತಾಕೈತಿ, ಮುಟ್ಸಕಷ್ಟ ಗೊತ್ತಾಗಂಗಿಲ್ಲನ? ನೋಡ್ರಿ ಅತ್ಯಾರ, ನಮಗೂ 101 ಖರ್ಚಿರ್ತಾವು. ನಾವು ಇನ್ನೇನ್ ಸನಿಕದಾಗನ ಕಾರ್ ತಗೊಳೋರದಿವಿ. ನಿಮ್ ಕಡೆ ರೊಕ್ಕ ಇತ್ತು, ಗಾಡಿ ಬಿಡಿಸ್ಕೊರಿ, ಇಲ್ಲಂದ್ರೆ ಬಿಡ್ರಿ. ನಮಗ್ ಮಾತ್ರ ರೊಕ್ಕ ಕೇಳಕ್ ಬರ್ಬೇಡ್ರಿ. ಅಲ್ಲ, ನಿಮ್ದಾದ್ರ ರೊಕ್ಕ ನಮ್ದಾದ್ರ ರೊಕ್ಕಲ್ಲ. ಪಾಪ ಅವಿನಾಶ್ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರು ನೀವು ಒಂದು ದಿನ ನನ್ನ ಮಗ ಅನ್ನಂಗಿಲ್ಲ. ಅವಿನಾಶಿನ ಮುಂದೆ ನನ್ನ ಮಗ ಅಂತೀರಿ, ಅವನು ಹೋದ್ಮೇಲೆ ಸೌತಿ ಮಗ ಅಂತೀರಿ ನೀವು. ಅವಿನಾಶನ್ ರೊಕ್ಕ ಕೇಳಾಕ ನಿಮ್ಮಗ ನಾಚಿಕೆ ಆಗಂಗಿಲ್ಲ? 1 ರೂಪಾಯಿ ಕೊಡಂಗಿಲ್ರಿ ಅತ್ತೀರ ನಾನು. ಅದು ಬೇಕಾದಂಗಾಗ್ಲಿ. ಅವಿನಾಶ್ ಇದ್ರ ಕೊಡ್ತಿದ್ದ ಏನೋ ಗೊತ್ತಿಲ್ಲ, ಅವನಿಲ್ಲ. ಅದು ಒಂದು ಪುಣ್ಯನೇ. ಮತ್ತೆ ಕರೆಕ್ಟ್ ಹೇಳಿದ್ ನೋಡುವ ಸೊಸಿ, ಕೊಡ್ಬೇಡ, 1 ರೂಪಾಯಿ ಕೊಡ್ಬೇಡ. ಅವ್ರ ತಿಂಡಿಗೆ ಅವ್ರು ಸಾಲ ಮಾಡಿ ಆ ಸಾಲನ ಅವಿನಾಶನ್ ತಲೆ ಕಟ್ಟಾಕ್ ನೋಡಕ್ ಕುಂತಾರ ಅವ್ರು. ಕೊಡ್ಬೇಡ ಸೊಸಿ ನೀನು. ನಿಮ್ಮ ಎಂತ ಕೆಟ್ಟದಿರಿ ನೀವು. ಸ್ವಂತ ಮಗ, ಹೆತ್ತ ಮಗ ತ್ರಾಸಾಗೈತಿ, ಕೈ ಹಿಡಿಬೇಕು ಅನ್ನೋದಿಲ್ಲ. ಓಟು ನಿಮಗ. ಸರ, ಇವ್ರದ್ದು ಫ್ಯಾಮಿಲಿ ಡ್ರಾಮಾ ನೋಡಕ್ ಆಗ್ವಲ್ತ. ಅದು ಗಾಡಿನ ತಗೊಂಡು ನಾನು ಮುಂದೆ ಹೋಗ್ತೀನಿ ನೋಡ್ರಿ ಸರ. ಅವರು ಚಾವಿ ಕೊಡ್ಲಿಲ್ಲ ಅಂದ್ರು ಅಷ್ಟ ಹೋತು. ಏನ್ರಿ, ನಾವು ದೊಡ್ಡ ಗಾಡಿ ತಂದಿವಲ್ರಿ, ಅದ್ರಾಗ ಹಾಕೊಂಡು ಹೋಗ್ಬಿಡುನ್ರಿ ಅದು ಗಾಡಿನ. ಅಷ್ಟ ಮಾಡ್ರಿ ಸರ. ಇಲ್ರಿ ನಾ ರೊಕ್ಕ ಹೆಂಗಾರ ಮಾಡಿ ಕೊಡ್ತೀನಿ ಸರ. ಊರ್ ಮಂದಿ ಮುಂದೆ ಮರ್ಯಾದೆ ತೆಗಿಬ್ಯಾಡ್ರಿ ಸರ.